ಎಣ್ಣೆ ಒಳಗಡೆ ಕಡಲೆಬೇಳೆ ಸಾಸಿವೆ ಹಾಕಿದ್ವಿ. ಇವಾಗ ಈರುಳ್ಳಿ ಹಾಕ್ತಾಯಿದ್ವಿ. ಚೆನ್ನಾಗಿ ತಿರ್ಸ್ಬೇಕು. ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಒಂದು ತಟ್ಟೆ ಈರುಳ್ಳಿ ಆಗಬೇಕು. ಒಂದು ತಟ್ಟೆ ಈರುಳ್ಳಿ ಫುಲ್ಲು ನೋಡಿ, ಈ ಥರ ನೋಡಿ, ಈ ಥರ ಒಂದು ತಟ್ಟೆ ಫುಲ್ ಈರುಳ್ಳಿ ಆಗಬೇಕು. ಹಾಕಿ ತಿರ್ಸಿ ಚೆನ್ನಾಗಿ. ತಟ್ಟೆ ಈರುಳ್ಳಿ ಚೆನ್ನಾಗಿ ಹಾಕಿ ತಿರ್ಸಿ 6 kg ಒಂದು ತಟ್ಟೆ ಈರುಳ್ಳಿ ಹಾಕ್ಬಿಡ್ತೀವಿ ನಾವು. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ್ರೆ ಚೆನ್ನಾಗಿರೋದು. ಕರಿಬೇಳೆ ಹಾಕಿ ಚೆನ್ನಾಗಿ ತಿರ್ಸಿ, ಚೆನ್ನಾಗಿ ತಿರ್ಸ್ಬೇಕು ನೋಡಿ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದಮೇಲೆ ಉಪ್ಪು ಹಾಕಿ ಚೂರು ಸಕ್ಕರೆ ಹಾಕಿ, ಸಕ್ಕರೆ ಚೂರು ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸಿ. ಅರಿಶಿನ ಹಾಕಿ 1 ಸ್ಪೂನು 2 ಸ್ಪೂನ್ ಅರಿಶಿನ ಹಾಕಿದ್ಮೇಲೆ ಧನಿಯಾ ಪೌಡ್ರ್ ತಗೊಂಬಾರ. ಧನಿಯಾ ಪೌಡ್ರ್ ಹಾಕಿ ಚೆನ್ನಾಗಿ ತಿರ್ಸಿ. ಘಮ ಅನ್ಬೇಕು, ಆ ಥರ ತಿರ್ಸ್ಬೇಕು ನೋಡಿ. ಎಷ್ಟು ಚೆನ್ನಾಗಿದೆ, ಘಮ ಅಂತೈತೆ ನೋಡಿ. ಸೂಪರ್ ಆಗೈತೆ, ಘಮ ಅಂತೈತೆ. ನೋಡಿ, ಇದೇ ಥರ ಇರ್ಬೇಕು ನೋಡಿ. ಘಮ ಅನ್ಬೇಕು. ಚೂರು ಹುಣಸೆ ಹಣ್ಣು ಹಾಕಿ ನೋಡಿ. ಚೂರು ಹುಣಸೆ ಹಣ್ಣು ಆದಮೇಲೆ ಇನ್ನೂ ಚೂರು ಫ್ರೈ ಬಂತು. ಚೆನ್ನಾಗಿದೆ, ಸೂಪರ್ ಆಗಿರ್ತೈತೆ. ಬೆಳ್ಳುಳ್ಳಿ ಹಾಕಿ ಇನ್ನೂ ಚೆನ್ನಾಗಿರ್ತೈತೆ ಸ್ಮೆಲ್ಲು. ಪರಿಮಳ ಬರ್ತೈತೆ ಬೆಳ್ಳುಳ್ಳಿ ಹಾಕಿದ ತಕ್ಷಣ. ತೆಂಗಿನಕಾಯಿ ಹಾಕಿ ಆಮೇಲೆ ನೆಕ್ಸ್ಟ್ ತೆಂಗಿನಕಾಯಿ ಚೆನ್ನಾಗಿ 6 ಕಾಯಿ ಹಾಕ್ತಾಯಿದ್ದೀವಿ ನಾವು 5 kgಗೆ. 6 kg ಕ್ಯಾಬೇಜ್ ಇರ್ಬೋದು. 6 kgಗೆ 6 ತೆಂಗಿನಕಾಯಿ ಚೆನ್ನಾಗಿ ತಿರ್ಸ್ಬೇಕು ತೆಂಗಿನಕಾಯಿ ನೋಡಿ. ಈ ಥರ ತಿರ್ಸ್ಬೇಕು ತೆಂಗಿನಕಾಯಿ. ಚೆನ್ನಾಗಿ ತಿರ್ಸಿದ್ರೆ ಚೆನ್ನಾಗಿರೋದು. ಸೂಪರಾಗಿರ್ತೈತೆ ಕ್ಯಾಬೇಜ್. ಈ ಥರ ಮಾಡ್ಕೊತೀನಿ ಕ್ಯಾಬೇಜ್ ಪಲ್ಯ. ಇನ್ನೊಂದ್ಸಲ ತಿನ್ಬೇಕು ಅನಿಸ್ತೈತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ಹೆಂಗಿರ್ತೈತೆ ಅಂತ ನೋಡಿ. ಕ್ಯಾಬೇಜ್ ಹಾಕ್ತಾಯಿದ್ವಿ ಬೇಯಿಸಿರೋದು. ಅರ್ಶಿನ ಬೇಯಿಸ್ಬೇಡಿ. ಅರ್ಶಿನ ಬೇಯಿಸಿದ್ರೆ ಚೆನ್ನಾಗಿ ಕಾಣಲ್ಲ ಕ್ಯಾಬೇಜು. ಫಸ್ಟು ಅರ್ಶಿನ ಹಾಕ್ದಂಗೆ ಬೇಯಿಸಿಡಿ, ಅವಾಗ ಶೈನಿಂಗ್ ಚೆನ್ನಾಗಿ ಕಾಣಿಸ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಮಿಕ್ಸ್ ಆಗಬೇಕು. ಫುಲ್ಲು ಕ್ಲೀನಾಗಿ ಮಿಕ್ಸ್ ಆದ್ರೇ ಚೆನ್ನಾಗಿರೋದು. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆಯಿತಾ? ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರೋದು. ನೋಡಿ, ಈ ಥರ ಮಿಕ್ಸ್ ಆದರೆ ಸೂಪರಾಗಿರ್ತೈತಿ. ಬಾಣಲೆ ಐತಲ್ಲ, ಮಿಕ್ಸ್ ಮಾಡೋಕ್ಕೆ ಚೂರು ಕಷ್ಟ ಆಗ್ತದೆ. 6 kg ಅಲ್ಲ, 6 kg ಬಾಣಲೆ ಫುಲ್ ಆಗಿಬಿಟ್ಟಿದೆ ನೋಡಿ. ಫುಲ್ ಆಗಿಬಿಟ್ಟಿದೆ. ನೋಡಿ, ಸೂಪರ್ ಆಗೈತೆ. ಸೂಪರ್ ಥರ ಇರೋದು ಇದೇ ಥರ.